ಒಮ್ಮೆ ಕಾಲದಲ್ಲಿ ಹಿಮಾಲಯದ ಪಾದದಲ್ಲಿ ಒಂದು ಸಣ್ಣ ಆಶ್ರಮವಿತ್ತು. ಆ ಆಶ್ರಮದಲ್ಲಿ ಋಷಿ ಕೌಶಿಕರು ತಪಸ್ಸಿನಲ್ಲಿ ನಿರತರಾಗಿದ್ದರು. ಅವರ ತಪಸ್ಸಿನ ಶಕ್ತಿ ಲೋಕದ ಎಲ್ಲೆಡೆ ಪ್ರಸಿದ್ಧವಾಗಿತ್ತು. ಒಂದು ದಿನ ಸಂಜೆ ವೇಳೆ ಆಕಾಶದಿಂದ ಒಂದು ಸುಗಂಧದ ಗಾಳಿ ಹರಡಿತು. ಅದರೊಂದಿಗೆ ಸಣ್ಣ ಸಣ್ಣ ಹೂಗಳು ಸೊರಿಯತೊಡಗಿದವು. ಋಷಿ ಕೌಶಿಕರು ಕಣ್ಣ ತೆರೆಯುತ್ತಿದ್ದಂತೆಯೇ ಅವರ ಮುಂದೆ ಒಂದು ಸುಂದರ ಗಂಧರ್ವ ಕನ್ಯೆ ಪ್ರತ್ಯಕ್ಷಳಾದಳು. ಆಕೆ ಚಂದ್ರಮುಖಿ ಕಮಲ ಕಣ್ಣಿನ ಮಲ್ಲಿಗೆ ಹೂವಿನಂತೆ ಮೃದುವಾದ ಧ್ವಜೆಯುಳ್ಳವಳಾಗಿದ್ದಳು. ಮಹರ್ಷೆ, ಎಂದಳು ಆಕೆ ಮೃದುವಾಗಿ, ನಾನು ಗಂಧರ್ವ ಲೋಕದ ಕನ್ಯೆ ಮಂಜರಿ. ನಿಮ್ಮ ತಪಸ್ಸಿನ ಶಕ್ತಿಯಿಂದ ನನ್ನ ಲೋಕಕ್ಕೆ ಒಂದು ಕಂಪನ ಉಂಟಾಯಿತು. ಅದನ್ನು ತಣಿಸಲು ನಾನು ಇಲ್ಲಿಗೆ ಬಂದು ನಿಮಗೆ ಸಹಾಯ ಮಾಡಲು ಬಂದಿದ್ದೇನೆ. ಋಷಿ ಕೌಶಿಕರು ಮಂದಹಾಸ ಮಾಡಿದರು. ಕನ್ಯೆ, ನಾನು ಲೋಕಹಿತಕ್ಕಾಗಿ ತಪಸ್ಸು ಮಾಡುತ್ತಿದ್ದೇನೆ. ನಿನ್ನ ಸೌಂದರ್ಯವೂ ನಿನ್ನ ಮಾತುಗಳು ನನಗೆ ಮೋಹ ಹುಟ್ಟಿಸಬಾರದು. ನೀನು ನಿನ್ನ ಲೋಕಕ್ಕೆ ಹಿಂದಿರುಗು ಎಂದರು. ಆದರೆ ಮಂಜರಿ ಅವರ ಧರ್ಮನಿಷ್ಠೆಗೆ ಮೆಚ್ಚಿಕೊಂಡಳು. ಮಹರ್ಷೆ, ನಿಮ್ಮ ತಪಸ್ಸಿನ ಮಹಿಮೆ ನನಗೆ ಬೋಧನೆ ನೀಡಿದೆ. ನಾನು ಕೂಡ ಇನ್ನು ಮುಂದೆ ತಪಸ್ಸಿಗೆ ಸಮರ್ಪಿಸುತ್ತೇನೆ ಎಂದು ಹೇಳಿ ಆಕೆ ಗಗನಮಾರ್ಗದಿಂದ ಅಂತರ್ಧಾನಳಾದಳು. ಆ ದಿನದಿಂದ ಆ ಸ್ಥಳಕ್ಕೆ ಮಂಜರಿ ತೀರ್ಥ ಎಂದು ಹೆಸರು ಬಂತು. ಜನರು ನಂಬುತ್ತಾರೆ, ಶುದ್ಧ ಮನಸ್ಸಿನಿಂದ ಆ ಸ್ಥಳದಲ್ಲಿ ಪ್ರಾರ್ಥಿಸಿದರೆ ದೇವರು ಆಶೀರ್ವದಿಸುತ್ತಾನೆ ಎಂದು.